ಆತ್ಮಹತ್ಯೆ ತಡೆ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ 2025 ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ಜಗತ್ತಿನಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ರೇವಾ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಲಿಬರಲ್ ಸ್ಟಡೀಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ಕೂಲ್ ಆಫ್ ಸೈಕಾಲಜಿಕಲ್ ಹಾಗೂ ಬಿಹೇವಿಯರಲ್ ಸೈನ್ಸ್ ಒಂದು ವಾರದ ಆತ್ಮಹತ್ಯೆ ತಡೆ ಹಾಗೂ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಸೆಪ್ಟೆಂಬರ್ 12, 2025ರಂದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ತಲುಪುವ ಉದ್ದೇಶದಿಂದ ಬೀದಿ ನಾಟಕ, ನೃತ್ಯ ಪ್ರದರ್ಶನ, ಘೋಷಣೆ ಮೆರವಣಿಗೆ, ಫಲಕ ಪ್ರದರ್ಶನ ಹಾಗೂ ಮಾನವನ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾಗವಹಿಸಿದವರು 200ರಿಂದ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಚಟುವಟಿಕೆಗಳು ಏನೇನಿತ್ತು ಗೊತ್ತಾ? ಬೀದಿ ನಾಟಕ, ಫ್ಲಾಶ್ ಮಾಬ್, ಘೋಷಣೆ ಮೆರವಣಿಗೆ, ಫಲಕ ಪ್ರದರ್ಶನಗಳೆಲ್ಲವೂ ಇತ್ತು. ಸ್ಥಳ NEA ವೃತ್ತ, ಬಾಗಲೂರು ಹಾಗೂ BSF ಕ್ರಾಸ್ ವರೆಗೂ ಇತ್ತು. ಪರಿಹಾರ ಅಲ್ಲ, ನಿಮ್ಮ ಸಮಸ್ಯೆಗೆ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ಅದನ್ನು ನಾವು ಹುಡುಕೋದ್ರಲ್ಲಿ ಅಷ್ಟೇ ನಾವು ಕಷ್ಟಪಡ್ತೇವೆ ಹೊರತು ಜೀವನ ಅಲ್ಲಿಗೆ ಮುಗಿಯೋದಿಲ್ಲ. ಹೌದು, ನಮ್ಮ ಜೀವನದಲ್ಲಿ ಸಾವಿರಾರು ತೊಂದರೆಗಳು ಬರ್ಬೋದು, ಆದರೆ ಅದರ ವಿರುದ್ಧ ಹೋರಾಡಲು ನಾವು ಸಾವಿರ ಅಲ್ಲ ಲಕ್ಷಗಟ್ಟಲೆ. ಬೀದಿ ನಾಟಕ ಪ್ರೊಫೆಸರ್ ಪುನೀತ್ ಅವರ ನಿರ್ದೇಶನದಲ್ಲಿ ನಡೆಯಿತು. ಫ್ಲಾಶ್ ಮಾಬ್ ಸಿಂಚನಾ LR ಅವರ ಸಂಯೋಜನೆಯಲ್ಲಿ ನಡೆಯಿತು. ಮಾನಸಿಕ ವಿಜ್ಞಾನ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಆತ್ಮಹತ್ಯೆ ಚಿಂತನೆ ಬಂದಾಗ ಏನು ಮಾಡಬೇಕು ಹಾಗೂ ತಮ್ಮ ಸುತ್ತಮುತ್ತಲಿರುವಂತಹ ಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ತಿಳಿಸಿದ್ರು. ಈ ಒಂದು ಕಾರ್ಯಕ್ರಮವು ಮಾನಸಿಕ ಆರೋಗ್ಯದ ಮಹತ್ವ ಹಾಗೂ ಆತ್ಮಹತ್ಯೆ ತಡೆಯ ಅಗತ್ಯತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಈ ಒಂದು ಸಂಪೂರ್ಣ ಜಾಗೃತಿ ವಾರವನ್ನ ಸ್ಕೂಲ್ ಆಫ್ ಸೈಕಾಲಜಿ ಅಂಡ್ ಬಿಹೇವಿಯರಲ್ ಸೈನ್ಸ್ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಿಕ್ರಾಂತ್ ಬಾಪು ಅವರು ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಪ್ರೊಫೆಸರ್ ವಿನಯ್ ಆರ್ ಮತ್ತು ಡಾಕ್ಟರ್ ಪ್ರಿಯಾಂಕಾ ಅವರು ವಾರ ಪೂರ್ತಿ ಕಾರ್ಯಕ್ರಮದ ಸಂಯೋಜಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈ ಅಭಿಯಾನವು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಒಟ್ಟುಗೂಡಿ ಪ್ರಯತ್ನವಾಗಿದ್ದು ಆತ್ಮಹತ್ಯೆ ತಡೆ ಹಾಗೂ ಮಾನಸಿಕ ಆರೋಗ್ಯದ ಮಹತ್ವವನ್ನ ಸಮಾಜದಲ್ಲಿ ಹಬ್ಬಿಸುವಂತಹ ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ.